ಎಲ್ರಿಗೂ ನಮಸ್ಕಾರ. ಕಟ್ಟಿನ್ಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ತಂಬುಳಿ ಈ ಬಿಸಿಲು ದಿವಸಕ್ಕೆ ತಂಪಾಗಿರೋ ತಂಬುಳಿ ಅನ್ನ ಊಟ ಮಾಡಿದರೆ ತುಂಬಾ ಹಿತ ಅನಿಸುತ್ತೆ, ದೇಹಕ್ಕೂ ತಂಪಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ಪಷ್ಟು ಸಣ್ಣ ಕಪ್ ತೊಗೊಂಡಿದ್ದೀನಿ ಕೊಬ್ಬರಿ, 1 ಕಪ್ಪಷ್ಟು ಸೌತೆಕಾಯಿ ಹೆಚ್ಚಿಕೊಂಡಿರೋದು. ಮುಂಚೆ ಇದನ್ನು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಉಪ್ಪು ಮತ್ತು 2ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರು, ಫ್ರೆಶ್ ಮೊಸರು ಇರಲಿ, ಗಟ್ಟಿ ಮೊಸರು ಇಷ್ಟು ಹಾಕಿ 2 ಚಮಚೆಯಷ್ಟು ಉಪ್ಪಿನಕಾಯಿ, ನಾನು ದೊಡ್ಡ ಚಮಚೆ ತೊಗೊಂಡಿದ್ದೀನಿ, ನೀವು 2ರಿಂದ 3 ಚಮಚೆಯಷ್ಟು ಉಪ್ಪಿನಕಾಯಿ ಹಾಕಿರೋದು. ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ರುಚಿ ಬರುತ್ತೆ, ಡೆಫಿನೆಟ್ಲಿ ಮಾಡಿ ನೋಡಿ. ಹಾಕಿಬಿಟ್ಟು ರುಬ್ಬಿರೋದು. ನಾನು ತುಂಬ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ತೆಗೆದು ಇದಕ್ಕೆ ಸುಮಾರು 1 ಗ್ಲಾಸು 150 ml ಗ್ಲಾಸ್ ಇತ್ತು ಅಷ್ಟು ನೀರು ಸೇರಿಸಿದೆ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಡಿಸೈಡ್ ಮಾಡ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರು ಸೇರಿಸಿ ಕೈ ಆಡಿಸಿದರೆ ತಂಬುಳಿ ರೆಡಿ. ಇದಕ್ಕೆ ಒಳ್ಳೆ ಒಂದು ಒಗ್ಗರಣೆ ಕೊಡೋಣ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರೋದು. ಇದಕ್ಕೆ ಸಾಸಿವೆ, ನೀವು ಜೀರಿಗೆ ಬೇಕಿದ್ದರೆ ಹಾಕೋಬೋದು, ನಾನೇನು ಜೀರಿಗೆ ಸೇರಿಸಿಲ್ಲ. ಇದರಲ್ಲಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕಿರೋದು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಸ್ವಲ್ಪ ಹಿಂಗೆ ಹಾಕೋಣ. ಹಿಂಗೆ ಹಾಕಿದರೆ ತುಂಬ ಘಮ ಘಮ ಅನ್ನೋ ನಮ್ಮದು ತಂಬುಳಿ ರೆಡಿ ಆಗಿಬಿಡತ್ತೆ. ನೋಡಿ, ಇದನ್ನು ಈಗ ಸ್ವಲ್ಪ ಆರಲಿ, ತುಂಬ ಬಿಸಿದ್ಬೇಡ, ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಸೇರಿಸ್ಕೊಳ್ಳೋಣ. ತಂಬುಳಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಅನ್ನದ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈ ಉಪ್ಪಿನಕಾಯಿ ಫ್ಲೇವರ್ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿರುತ್ತೆ. ಒಂದು ತಿಳಿಯಾದ ತಂಬುಳಿ, ತಂಪಾಗಿರುತ್ತೆ, ದೇಹಕ್ಕೆ ಹಿತ ಅನಿಸುತ್ತೆ, ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಉಪ್ಪಿನಕಾಯಿ ರುಚಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್.